ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಪ್ಲೀಸ್ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಸಿಟ್ ಮಾಡ್ತಾಯಿದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಎದ್ದ ತಕ್ಷಣ ನೋಡಿ ಈ ಥರ ಇರ್ತವೆ, ಎಲ್ಲ ಸುಮ್ಮನೆ ನಿಂತಿರ್ತವೆ. ಮತ್ತು ಫಸ್ಟು ನಾವು ಏನು ಮಾಡೋದಂದರೆ ಟಾನಿಕ್ ಹಾಕ್ತೀವಿ ಬೆಳಗ್ಗೆ, ಕ್ಯಾಲ್ಶಿಯಮ್ ಅಂತ. ಅದನ್ನು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಮೂಳೆ ಗಟ್ಟಿ ಆಗುತ್ತೆ, ಸ್ವಲ್ಪ ಸ್ಟ್ರಾಂಗಾಗಿ ಬರುತ್ತೆ ಮರಿಗಳು. ಇದೆ ಕ್ಯಾಲ್ಶಿಯಮ್ ಅಂತ. 5ರಿಂದ 10 ml ಹಾಕ್ತೀವಿ ಪ್ರತಿ ಟಗರು ಮರಿಗಳಿಗೆ. ನಮ್ಮ ಅಪ್ಪ ಅಮ್ಮನೇ ಹಾಕ್ತಾರೆ, ನಾನಿದ್ದಾಗ ನಾನು ಹಾಕ್ತೀನಿ. ಅದನ್ನು ಹಾಕಲೇಬೇಕು ಟಾನಿಕನ್ನು, ಓಕೆನಾ? ನೀವು ಹಾಕಲೇಬೇಕು. ಸುಮ್ಮನೆ ಯಾಕೆ ದುಡ್ಡು ಎಷ್ಟು ಅದು ಇದು ಅಂತಂದರೆ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬರೋಲ್ಲ, ಶೈನಿಂಗ್ ಬರೋಲ್ಲ, ಓಕೆನಾ? ಮತ್ತು ಹೆಲ್ದಿಯಾಗಿರಲ್ಲ, ಹಂಗಾಗಿ ಹಾಕ್ತೀವಿ. ಮತ್ತು ನಾವು ಡಿವಾರ್ಮಿಂಗ್ ಮಾಡಿ 3 ಡೇಸು ಬ್ರೂಟನ್ ಟಾನಿಕ್ ಹಾಕಿ 3 ಡೇಸ್ ಆದಮೇಲೆ ಈ ಕ್ಯಾಲ್ಶಿಯಮ್ ಟಾನಿಕ್ನ 3 ಡೇಸ್ ಹಾಕ್ತೀವಿ. ಮತ್ತು ನೀವು ಫಸ್ಟು ಕ್ಯಾಲ್ಶಿಯಮ್ ಹಾಕಿ ಮತ್ತು ಆಮೇಲೆ ಬ್ರೂಟನ್ ಹಾಕಿ ಮತ್ತು ಆಮೇಲೆ ಡಿವಾರ್ಮಿಂಗ್ ಹಾಕ್ತೀವಿ ಅಂತಂದರೆ ರಾಂಗ್ ಅದು. ಸೊ ಹಂಗೆ ಇದು ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಫಸ್ಟು ಡಿವಾರ್ಮಿಂಗ್ ಆಗಬೇಕು, ಆಮೇಲೆ ಬ್ರೂಟನ್ ಟಾನಿಕ್ ಆಗಬೇಕು, ಆಮೇಲೆ ಕ್ಯಾಲ್ಶಿಯಮ್ ಆಗಬೇಕು, ಓಕೆನಾ? ಅದು 1 ಅವರ್ ಮುಂಚೆ, ಓಕೆನಾ? ನೀವೇನು ಫೀಡ್ ಹಾಕ್ತೀರಾ 1 ಅವರ್ ಮುಂಚೆ. ನಾವು ಫೀಡ್ ಏನೇನು ಹಾಕ್ತೀವಿ ಅಂತಂದರೆ ಜೋಳ ಮತ್ತು ಹಿಂಡಿ, ಶೇಂಗಾ ಹಿಂಡಿ, ಆಮೇಲೆ ಮಿನ್ರಲ್ ಮಿಕ್ಸ್ಚರು. ಅದನ್ನು ಹಾಕಲೇಬೇಕು ಮಿನ್ರಲ್ ಮಿಕ್ಸ್ಚರು. ಏನಕ್ಕಂತಂದರೆ ಪೌಷ್ಟಿಕಾಂಶ, ವಿಟಮಿನ್ ಎ, ವಿಟಮಿನ್ ಬಿ ಅವೆಲ್ಲ ಇರ್ತವೆ. ಅದನ್ನು ಹಾಕಲೇಬೇಕು, ಇಲ್ಲಾಂದರೆ ಡೈಜೆಷನ್ ಆಗಲ್ಲ. ಹಾಗಾಗಿ ನಾವು ಹಾಕ್ತಾಯಿದ್ವಿ, ಎಲ್ಲರೂ ಹಾಕಲೇಬೇಕು. ಅದಾದಮೇಲೆ ಅಡುಗೆ ಸೋಡಾ ಹಾಕ್ತೀವಿ ಸ್ವಲ್ಪ. ಅದು ಯಾಕೆ ಅಂತಂದರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಹಂಗಾಗಿ ಅಡುಗೆ ಸೋಡಾ ಹಾಕ್ತೀವಿ. ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ. ಇವಾಗ ನಾವು ಟಾನಿಕ್ ಹಾಕಿದ್ವಲ್ಲ, ಹಾಕಿ 1 ಅವರ್ ಆಗಿದೆ. 1 ಅವರ್ ಆದಮೇಲೆ ನಾವು ಫೀಡ್ ಹಾಕ್ತಾಯಿದ್ವಿ. ಫೀಡ್ ಹಾಕಿ ನೋಡಿ ಹೆಂಗೆ ತಿಂತಾವೆ ನೋಡಿ, ಓಕೆನಾ? ಇಷ್ಟು ಪ್ರೋಸೆಸ್. ಇದನ್ನು ಹಾಕಿ ಸುಮಾರು 8 ಗಂಟೆಗೆ ಹಾಕ್ತೀವಿ ನಾವು. 8 ಗಂಟೆಗೆ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ತಿನ್ಕೊತವೆ, ಒಂಚೂರು ಏನೂ ಬಿಡಲ್ಲ, ಎಲ್ಲ ನೀಟಾಗಿ ತಿನ್ಕೊತವೆ. ಪ್ರತಿಯೊಂದು ಎಲ್ಲವೂ ನೀಟಾಗಿ ತಿಂತವೆ. ಒದ್ದಾಡಿ ನಾನು ಫಸ್ಟಾ ನೀನು ಫಸ್ಟಾ ಅಂಥೇಳಿ ಎಗರಾಡಿ ತಿಂತವೆ. ಎಲ್ಲ ಇರಲೇಬೇಕು ಅದರಲ್ಲಿ. ನಾವು ಊಟಕ್ಕೆ ಹೆಂಗೆ ಉಪ್ಪು ಹುಳಿ ಖಾರ ಎಲ್ಲ ಬೇಕು, ಸೊ ಇವರಿಗೂ ಹಾಗೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಬೇಕೇ ಬೇಕು. ನಾವು ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಹೇಗೆ ಚೆನ್ನಾಗಿಲ್ಲ ಅಡುಗೆ ಅಂತ ಹೇಳ್ತೀವಲ್ಲ, ಹಾಗೆ ಇವಕ್ಕೂ ಎಲ್ಲ ಬೇಕು. ಈ ಥರ ಎಲ್ಲ ನೀಟಾಗಿ ಒಂದು ಸ್ಕೇಲ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಕಾಣ್ಬೋದು. ನಂದು ಇದೇ ಫಸ್ಟ್ ಟೈಮು. ನಾನು ಎಲ್ಲ ರಿಸರ್ಚು ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿರೋದು. ಸುಮ್ಮನೆ ಒಂದೇ ಸಲ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಔಟ್ಸೈಡು ಒಂದು 11 ಗಂಟೆಯಿಂದ 12 ಗಂಟೆವರೆಗೂ ಔಟ್ಸೈಡ್ ತಗೊಂಡು ಹೋಗ್ತೀವಿ. ಏನಕ್ಕಂದರೆ ಬಿಸಿಲು ಇರಬೇಕು ಅವುಗಳಿಗೆ. ಬಿಸಿಲು ಗಾಳಿ ಎಲ್ಲ ಇರಬೇಕು. ಹಂಗಾಗಿ 1 ಅವರು 2 ಅವರ್ ಔಟ್ಸೈಡ್ ತಗೊಂಡು ಹೋಗ್ತೀವಿ. ಫ್ರೀ ಇದ್ದಾಗ ಮಾತ್ರ ತಗೊಂಡು ಹೋಗಲೇಬೇಕು ಅಂತೇನಿಲ್ಲ. ಫ್ರೀ ಇದ್ದಾಗ ನಾನಂತೂ ತಗೊಂಡು ಹೋಗಲ್ಲ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಅದಾದಮೇಲೆ 1 ಅವರ್ 2 ಅವರ್ ಆದಮೇಲೆ ಸಾಯಂಕಾಲ 3 ಗಂಟೆಗೆ ಬರ್ತೀವಿ. 3 ಗಂಟೆಗೆ ಬಂದಮೇಲೆ ಸಾಯಂಕಾಲ 6 ಗಂಟೆಗೆ ಒಂದು ಸಲ ಶೇಂಗಾದ ಒಟ್ಟು ಹಾಕ್ತೀವಿ. ಅದು ಹಾಕ್ದಂದರೆ ಮುಗೀತು. ಇಷ್ಟೇ ನಮ್ಮದು ಬೆಳಗ್ಗಿಂದ ಸಾಯಂಕಾಲವರೆಗೂ ಪ್ರೋಸೆಸ್ಸು. ಸಾಯಂಕಾಲ 6 ಗಂಟೆಗೆ ಒಂದು ಫುಲ್ ಟ್ರೇ ಒಟ್ಟು ಹಾಕ್ಬಿಟ್ರೆ ಮುಗೀತು. ಬೆಳಗ್ಗೆ ಅಷ್ಟರಲ್ಲಿ ಒಂದು ಚೂರು ಇರ್ತಾವಷ್ಟೇ, ಇನ್ನೇನೂ ಮಾಡಲ್ಲ. ಅದರ ದೊಡ್ಡ ಹರಸಾಹಸ ಅಂಥದ್ದು ಏನೂ ಇರಲ್ಲ. ಇಷ್ಟೇ ಮಾಡೋದು ನಾವು. ಸಿಂಪಲ್ ಕೆಲಸ ಮಾಡ್ಬೋದು, ಎಲ್ಲರೂ ಮಾಡಿ, ಓಕೆನಾ? ಆದರೆ ಯಾವ ಥರ ಮಾಡಬೇಕು ಒಂದು ಸ್ಕೇಲ್ನ ಇಟ್ಕೊಳ್ಳಿ. ಇಷ್ಟು ಗಂಟೆಗೆ ಏನು ಮಾಡಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಏನು ಮಾಡಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್, ಸೋ ಮಚ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.